ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಕುಂತಿಲ ನಕ್ ಪಾರ್ಟ್ 2 ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾರ್ಟ್ 1 ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ಮೊದಲನೇ ಪಾರ್ಟ್ ಅಲ್ಲಿ ಡಿಂಡಾ ಒಂದು ಕುಂತಿಲ ನಕ್ ನ ನಾಶ ಮಾಡಿ ತನ್ನ ಜೊತೆ ಅನಾಥಾಶ್ರಮದಲ್ಲಿ ಇದ್ದ ಮಕ್ಕಳನ್ನ ಕೂಡ ಕಾಪಾಡಿದ್ಲು. ಆದ್ರೆ ಈಗ ಬೇರೆ ಕುಂತಿಲ ನಕ್ ನ ಕಾಟ ಶುರು ಆಗುತ್ತೆ. ಈ ಕುಂತಿಲ ನಕ್ ನ ಟ್ರ್ಯಾಪ್ ಅಲ್ಲಿ ತನಿಗೆ ಗೊತ್ತಿಲ್ದಂಗೆ ಡಿಂಡಾ ಸಿಗಾಕೊಂತಾಳೆ. ಈ ಮೂವಿಯಲ್ಲಿ ಕುಂತಿಲ ನಕ್ ನ ಬಗ್ಗೆ ಇನ್ನಷ್ಟು ವಿಷಯ ಗೊತ್ತಾಗುತ್ತೆ ಸ್ನೇಹಿತರೆ. ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮನೆಯ ಬೇಸ್ಮೆಂಟ್ ಗೆ ಒಬ್ಬ ವ್ಯಕ್ತಿ ಬಂದು ಯಾವುದೋ ಒಂದು ಆಚರಣೆ ಮಾಡ್ತಿದ್ದಾನೆ. ಮಂತ್ರ ಎಲ್ಲ ಹೇಳಿ ಆದ್ಮೇಲೆ ಕುಂತಿಲ ನಕ್ಗೆ ಸಂಬಂಧಿಸಿದ ಬುಕ್ ನ ತೆಗೆದಾಗ ಗೊತ್ತಾಯ್ತು ಇವನು ಕುಂತಿಲ ನಕ್ ನ ಆಹ್ವಾನಿಸ್ತಾ ಇದ್ದಾನೆ. ಇವನ ಮುಂದೆ ಒಂದು ಸುರಂಗ ಇದೆ, ಮರದ ಬೇರುಗಳೆಲ್ಲ ಬೆಳ್ಕೊಂಡಿದೆ. ಇದರ ಒಳಗಿಂದ ಕುಂತಿಲ ನಕ್ ಬರ್ತಾಳೆ. ಈ ವ್ಯಕ್ತಿ ಫುಲ್ ಖುಷಿಯಾಗಿ ನಾನೇ ನಿನ್ನ ಈ ಬಂಧನದಿಂದ ಮುಕ್ತಿಗೊಳಿಸಿದ್ದು, ಬೇಗ ನನಗೆ ಮಾಟ ಮಂತ್ರ ಮಾಡೋದು ಹೇಳ್ಕೊಡು ಅಂದಾಗ ಏನು ಮಾಟ ಮಂತ್ರನ ಸೀದಾ ನರ್ಕಕ್ಕೆ ಹೋಗ್ಬಿಟ್ಟು ಕಲ್ತ್ಕೋ ಅಂತ ಇವನ ದೇಹದಿಂದ ಆತ್ಮವನ್ನ ಹೀರ್ಕೊಂಡು ಸಾಯಿಸ್ಬಿಡ್ತಾಳೆ ಕುಂತಿಲ ನಕ್. ಇವಳಿಗೆ ತನ್ನ ಪ್ರಪಂಚದಲ್ಲಿ ಆತ್ಮಗಳ ಜಗತ್ತಿನಲ್ಲಿ ಇದ್ದು ಸಾಕಾಗಿತ್ತು, ಮನುಷ್ಯರ ಜಗತ್ತನ್ನ ಒಂದ್ಸಲ ನೋಡ್ಕೊಂಡ್ ಬರೋಣ ಅಂತ ಇಲ್ಲಿಂದ ಹೊರಡ್ತಾಳೆ. ಈ ಬೇಸ್ಮೆಂಟ್ ಅಲ್ಲೇ ಒಬ್ಳು ಮಹಿಳೆಯ ಫೋಟೋನ ಕೂಡ ನೋಡ್ತೀವಿ ಸ್ನೇಹಿತರೆ. ಇವಳದೇ ಈ ಮನೆ. ಯಾರು ಈ ಮಹಿಳೆ ಅಂತ ಮುಂದೆ ನೋಡೋಣ. ನೆಕ್ಸ್ಟ್ ನಲ್ಲಿ ಒಂದು ಜಾತ್ರೆಗೆ ಬಂದಿರೋ ಡಾನಾ ನಡೆಸ್ತಾ ಇರೋ ಅನಾಥಾಶ್ರಮದ ಮಕ್ಕಳನ್ನ ನೋಡ್ತೀವಿ. ಅದೇ ಪಾರ್ಟ್ 1 ನಲ್ಲಿ ಇದ್ದವರೇ ಇಲ್ಲೂ ಇರೋದು. ಆದ್ರೆ ಅವರನ್ನ ನೋಡ್ಕೊಳ್ಳೋಕೆ ಪಾರ್ಟ್ 1 ನಲ್ಲಿ ಲಿಡಿಯಾ ಮತ್ತೆ ಅವಳ ಬಾಯ್ ಫ್ರೆಂಡ್ ಗ್ಲೆನ್ ಇದ್ರಲ್ಲ, ಅವರು ಇಲ್ಲ. ಈ ಬಾರಿ ಜೂಲಿಯಾ ಮತ್ತೆ ಎಡ್ವಿನ್ ಇದ್ದಾರೆ. ಜೂಲಿಯಾ ಡಾನಾ ಅವರ ಚಿಕ್ಕ ಮಗಳು, ಸ್ವಲ್ಪ ದಿನ ಇಲ್ಲಿ ಇದ್ದು ಹೋಗೋಕೆ ಬಂದಿರೋದು ಅಷ್ಟೇ. ಬಾಯ್ ಫ್ರೆಂಡ್ ಎಡ್ವಿನ್ ಜೊತೆ ಬಂದಿದ್ದಾಳೆ. ಜಾತ್ರೆಯಲ್ಲಿ ಜನರ ನಡುವೆ ಅಂಬರ್ ಕಾಣೆ ಆಗಿದ್ದಾಳೆ. ಎಲ್ಲಿದ್ದಾಳೆ ಅಂತ ಎಲ್ಲರೂ ಹುಡುಕ್ಬೇಕಾದ್ರೆ ಡಿಂಡಾಗೆ ಅಂಬರ್ ಕಾಣಿಸ್ತಾಳೆ. ಅವಳು ಡಿಂಡಾನ ನೋಡಿ ಓಡ್ ಹೋಗ್ತಾಳೆ. ಹಾಗೆ ಅವಳನ್ನ ಫಾಲೋ ಮಾಡ್ಕೊಂಡು ಜೈಂಟ್ ವೀಲ್ ಹತ್ರ ಬಂದಾಗ ಗೊತ್ತಾಯ್ತು ಈ ಜೈಂಟ್ ವೀಲ್ ನ ಮೇಲೆ ಒಬ್ಳೆ ಅಂಬರ್ ಮಲಗಿದ್ದಾಳೆ. ಇವಳ ಹಿಂದೆ ಕುಂತಿಲ ನಕ್ಕಿದ್ದಾಳೆ. ಅಂದ್ರೆ ಡಿಂಡಾಗೆ ಕಾಣಿಸಿದ್ದು ಅಂಬರ್ನ ರೂಪದಲ್ಲಿ ಇರೋ ಕುಂತಿಲ ನಕ್ಕೆ. ಈಗ ಕೊನೆಗೂ ಅಂಬರ್ ಜೈಂಟ್ ವೀಲ್ ಅಲ್ಲಿ ಇದ್ದಾಳೆ ಅಂತ ಗೊತ್ತಾಗಿ ಅಂಬರ್ನ ಕೆಳಗೆ ಕರ್ಕೊಂಡ್ ಬಂದಾಗ ಹೇಳ್ತಾಳೆ ನನ್ನನ್ನ ಯಾರೋ ಮಹಿಳೆ ಮೇಲೆ ಕರ್ಕೊಂಡ್ ಹೋಗಿದ್ಲು ಅಂತ. ಎಲ್ಲಾ ಕುಂತಿಲ ನಕ್ಕು ಯಾಕೋ ಅಂಬರ್ ಮೇಲೆನೆ ಪ್ರೀತಿ ಜಾಸ್ತಿ. ಡಾನಾಗೂ ಇವಳನ್ನ ಕಂಡ್ರೆ ತುಂಬಾನೇ ಇಷ್ಟ. ಪಾರ್ಟ್ 1 ಅಲ್ಲಿ ಇದ್ದ ಕುಂತಿಲ ನಕ್ ಕೂಡ ಇವಳನ್ನೇ ಮೊದಲು ಕಿಡ್ನಾಪ್ ಮಾಡೋದು. ಮೀಕೋ ಕ್ರೆಸ್ನ ಪಂಜಿಗೆಲ್ಲ ಮತ್ತೆ ಕುಂತಿಲ ನಕ್ ಬಂದಿರಬಹುದಾ ಅಂತ ಡೌಟ್ ಬರ್ತಿದೆ. ಆದ್ರೆ ಕುಂತಿಲ ನಕ್ ನ ಡಿಂಡಾನೆ ನಾಶ ಮಾಡಿದ್ಲು. ಮತ್ತೆ ಹೇಗೆ ಬರೋಕೆ ಸಾಧ್ಯ ಅಂತ ಗೊತ್ತಾಗ್ತಿಲ್ಲ. ಬಂದಿರೋದು ಬೇರೆ ಕುಂತಿಲ ನಕ್. ಆ ಕುಂತಿಲ ನಕ್ ಇಲ್ಲಿಗೆ ಯಾಕೆ ಬಂದ್ಲು ಅನ್ನೋದಕ್ಕೆ ಕಾರಣ ಇದೆ ಸ್ನೇಹಿತರೆ. ಏನು ಅಂತ ಮುಂದೆ ಗೊತ್ತಾಗುತ್ತೆ. ಎಲ್ಲರೂ ಮನೆಗೆ ಬಂದ ಮೇಲೆ ಡಾನಾ ಬೈತಾ ಇದ್ದಾರೆ. ಅಂಬರ್ಗೆ ಏನಾದ್ರೂ ಆಗಿದ್ರೆ ಏನ್ ಗತಿ, ಎಲ್ಲರೂ ಒಟ್ಟಿಗೆ ಇರಿ ಅಂತ ಹೇಳಿರ್ಲಿಲ್ವಾ ಅಂತ. ಜೂಲಿಯಾ ಮತ್ತೆ ಈ ರೀತಿ ಆಗದೆ ಇರೋ ಹಾಗೆ ನೋಡ್ಕೊಂತೀನಿ ಬಿಡಿ, ನನಗೆ ಇಲ್ಲೇ ಇರ್ಬೇಕು ಅಂತ ಅನಿಸ್ತಾ ಇದೆ. ವಾಪಸ್ ಅಮೆರಿಕಾಗೆ ಹೋಗೋಕೆ ಮನ್ಸೇ ಆಗ್ತಿಲ್ಲ. ಇಲ್ಲಿರೋ ಮಕ್ಕಳ ಜೊತೆ ಸಮಯ ಕಳೆಯೋದೇ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಪಾರ್ಟ್ 1 ಅಲ್ಲೇ ನಮಗೆ ಗೊತ್ತಾಗಿದೆ ಸ್ನೇಹಿತರೆ, ಡಾನಾ ಅವರ ಮಕ್ಕಳು ಅಮೆರಿಕಾ ಅಲ್ಲೇ ಇರೋದು. ಸೊ ಮುಂದಿನ ದಿನ ಬೆಳಗ್ಗೆ ಕಾರ್ಮಿಲಾ ಅನ್ನೋ ಮಹಿಳೆ ಮನೆಗೆ ಬಂದು ನಾನು ಡಿಂಡಾ ಅವರ ಅಮ್ಮ ಅಂತ ಹೇಳ್ತಿದ್ದಾಳೆ. ಇದನ್ನ ಡಾನಾಗೆ ನಂಬೋಕೆ ಆಗ್ತಿಲ್ಲ. ನೀವೇ ಡಿಂಡಾಳ ಅಮ್ಮ ಆಗಿದ್ರೆ ಏನಾದರೂ ಪ್ರೂಫ್ ಇದ್ರೆ ಕೊಡಿ ಅಂದಾಗ ನನ್ನ ಹತ್ರ ಆ ತರ ಪ್ರೂಫ್ ಏನು ಇಲ್ಲ. ಆದ್ರೆ ನಾನೇ ಡಿಂಡಾನ ಕಾಸಿ ಇಬು ಅನ್ನೋ ಅನಾಥಾಶ್ರಮದ ಹೊರಗೆ ಒಂದು ಬ್ಯಾಸ್ಕೆಟ್ ಅಲ್ಲಿ ಇಟ್ಟು ಬಿಟ್ಟು ಹೋಗಿದ್ದೆ. ಅಲ್ಲಿಂದ ಬೇರೆ ಬೇರೆ ಅನಾಥಾಶ್ರಮ ಚೇಂಜ್ ಆಗಿ ಈಗ ಇಲ್ಲಿದ್ದಾಳೆ ಅಂತ ಹುಡ್ಕೊಂಡ್ ಬಂದೆ ಅಂತ ಕಾರ್ಮಿಲಾ ಹೇಳಿದಾಗ ಅಷ್ಟು ಚಿಕ್ಕ ಮಗುವನ್ನ ಯಾಕೆ ಬಿಟ್ಟು ಹೋಗಿದ್ರಿ ಅಂತ ಕೇಳ್ತಾರೆ ಡಾನಾ. ಇದಕ್ಕೆ ಕಾರ್ಮಿಲಾ ಅದು ಪರ್ಸನಲ್ ವಿಷಯ ಹೇಳಕ್ ಆಗಲ್ಲ, ಆದ್ರೆ ಇಷ್ಟು ವರ್ಷ ನೀವು ನನ್ನ ಮಗಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಈಗ್ಲೇ ನಾನೇನೋ ಅವಳನ್ನ ಕರ್ಕೊಂಡ್ ಹೋಗಲ್ಲ, ನೀವೇ ಯೋಚನೆ ಮಾಡಿ ಆಮೇಲೆ ನನ್ ಮನೆಗೆ ಕರ್ಕೊಂಡ್ ಬನ್ನಿ ಅಂತ ಒಂದು ಲೆಟರ್ ನ ಕೊಟ್ಟು ಹೋಗ್ತಾಳೆ. ಇದೆಲ್ಲವನ್ನ ಕೇಳಿಸ್ಕೊಂಡ ಡಿಂಡಾ ಡಾನಾ ಹತ್ರ ಬಂದು ಅವರು ನನ್ನ ನಿಜವಾದ ತಾಯಿನೇನಾ ಅಂತ ಕೇಳ್ತಾಳೆ. ಇದ್ರೂ ಇರ್ಬೋದು, ಆದ್ರೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಮೊದ್ಲು ಅವರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಅವರೇ ನಿನ್ನ ನಿಜವಾದ ತಾಯಿ ಅಂತ ಗೊತ್ತಾದ್ರೆ ಮಾತ್ರ ನಿನ್ನನ್ನ ಕಳ್ಸೋದು, ತಲೆ ಕೆಡ್ಸ್ಕೋಬೇಡ ಅಂತ ಡಾನಾ ಏನೋ ಹೇಳ್ತಾರೆ. ಆದ್ರೆ ಇವಳಿಗೆ ತನ್ನ ತಾಯಿ ಹತ್ರ ಹೋಗ್ಬೇಕು ಅಂತ ತುಂಬಾನೇ ಆಸೆ ಆಗ್ತಿದೆ. ಡಾನಾ ಹೇಳೋದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ನನ್ನ ತಾಯಿ ಹತ್ರ ಹೋಗೋದೇ ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ ಅಂತ ಬೇಜಾರ್ ಮಾಡ್ಕೊಂಡು ಹೋಗ್ತಾಳೆ. ರಾತ್ರಿ ಮಲಗಿದ್ದಾಗ ಡಿಂಡಾಗೆ ಕನ್ಸಲ್ಲಿ ಯಾರ್ದೋ ಹಾರ್ಟ್ ಮತ್ತೆ ಮರ ಕಾಣಿಸ್ಕೊಂತಾ ಇದೆ. ಏನಾಗ್ತಿದೆ ಅಂತ ಇವಳಿಗೆ ಗೊತ್ತಾಗಲ್ಲ, ನಿದ್ದೆನೂ ಬರ್ತಿಲ್ಲ. ಡಾನಾಗೆ ಕಾರ್ಮಿಲಾ ಕೊಟ್ಟಿದ್ದ ಲೆಟರ್ ಅಲ್ಲಿ ಅವಳ ಮನೆಯ ಅಡ್ರೆಸ್ ಕೂಡ ಇತ್ತು. ಹಾಗಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಯಾರಿಗೂ ಹೇಳ್ದಂಗೆ ಮನೆಯಿಂದ ಹೊರಟಾಗ ಜೂಲಿಯಾ ಮತ್ತೆ ಬೇರೆ ಮಕ್ಕಳೆಲ್ಲ ಎದ್ ಬಂದಿದ್ದಾರೆ. ಈ ರೀತಿ ಡಾನಾಗೆ ಹೇಳ್ದಂಗೆ ಹೋಗೋದು ಸರಿ ಅಲ್ಲ, ಅವರ ಜೊತೆ ಇನ್ನೊಂದ್ಸಲ ಮಾತಾಡು, ನಾವೇ ಬೇಕಾದ್ರೆ ನಿನ್ನನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಡಾನಾ ಜೊತೆ ಡಿಂಡಾ ಮಾತಾಡ್ತಾಳೆ. ಇವಳೇನೇ ಹೇಳಿದ್ರು ಕೇಳಲ್ಲ, ಹೋಗೋದ್ ಹೋಗ್ಲಿ, ನಾನು ಇಲ್ಲಿ ಕಾರ್ಮಿಲಾ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತೀನಿ ಅಂತ ಡಾನಾ ಕಾರ್ಮಿಲಾಳ ಮನೆಗೆ ಡಿಂಡಾನ ಕರ್ಕೊಂಡು ಹೋಗಿ ಬಿಟ್ಟು ಸ್ವಲ್ಪ ದಿನ ಅಲ್ಲೇ ಇದ್ದು ಬರೋಕೆ ಜೂಲಿಯಾಗೆ ಹೇಳ್ತಾರೆ. ಜೂಲಿಯಾ ಜೊತೆ ಎಲ್ಲ ಮಕ್ಕಳು ಹೋಗ್ತೀವಿ ಅಂತ ಹಠ ಮಾಡ್ತಿದ್ದಾರೆ. ಹಾಗಾಗಿ ಜೂಲಿಯಾ ಮಕ್ಕಳನ್ನ ಮತ್ತೆ ಎಡ್ವಿನ್ ನ ಕೂಡ ಕರ್ಕೊಂಡು ಕಾರ್ಮಿಲಾಳ ಮನೆ ಕಡೆ ಹೊರಡ್ತಾರೆ.
ಕಾರಲ್ಲಿ ಹೋಗ್ಬೇಕಾದ್ರೆ ಮೀಕೋಗೆ ಮೊದ್ಲೇ ಪ್ಯಾರಾನಾರ್ಮಲ್ ವಿಷಯಗಳ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಅಲ್ವಾ, ಅದಕ್ಕೆ ಮೊಬೈಲ್ ಅಲ್ಲೂ ಜಪಾನ್ ನ ಸೂಸೈಡ್ ಫಾರೆಸ್ಟ್ ಆಗಿರೋ ಆಕಿಗಾರ ಫಾರೆಸ್ಟ್ ಬಗ್ಗೆ ಓದ್ತಾ ಇದ್ದಾನೆ. ತುಂಬಾನೇ ಫೇಮಸ್ ಸ್ನೇಹಿತರೆ ಈ ಕಾಡು. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನೂರಾರು ಜನರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಜಾಸ್ತಿ ಜನನೇ ಈ ಕಾಡಲ್ಲಿ ಪ್ರಾಣ ಬಿಟ್ಟಿರ್ಬೋದು, ಅಲ್ಲಿನ ಅಧಿಕಾರಿಗಳು ಮುಚ್ಚಿಟ್ಟಿರ್ಬೋದು ಅಂತ ಕೂಡ ಹೇಳ್ತಾರೆ. ಆ ಕಾಡಿರ್ಲಿ, ಈಗ ಇವ್ರು ಹೋಗ್ತಿರೋ ಕಾಡು ಕೂಡ ಹಾಂಟೆಡ್ ಆಗಿದೆ. ಇಂಥ ಕಾಡಲ್ಲಿ ಕಾರ್ಮಿಲಾಳ ಮನೆ ಯಾಕಿದೆ ಅಂತ ಇವ್ರಿಗೆ ಗೊತ್ತಾಗ್ತಿಲ್ಲ. ಹಾಗೆ ಮುಂದೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಸಡನ್ ಆಗಿ ಶನಿವಾರ ಸ್ಕೂಲಿಂದ ತಪ್ಪಿಸ್ಕೊಂಡಿರೋ ಹುಡುಗಿ, ಅಂದ್ರೆ ಬಿಳಿ ಬಟ್ಟೆ ಬಿಳಿ ಕೂದಲು ಇರೋ ಹುಡುಗಿ ಕಾರ್ ಮುಂದೆ ಪಾಸ್ ಆಗ್ತಾಳೆ. ಯಾರೋ ಹುಡುಗಿನ ಓಡ್ ಹೋಗಿದ್ದು ಅಥವಾ ಕಾಡು ಪ್ರಾಣಿನ ಅಂತಾನೆ ಇವ್ರಿಗೆ ಗೊತ್ತಾಗಲ್ಲ. ಕಾರ್ ಮುಂದೆ ಬಿಳಿ ಕೂದಲನ್ನ ನೋಡಿ ಹುಡುಗಿನೇ ಇರ್ಬೇಕು ಅಂತ ಮಾತಾಡ್ಕೋಬೇಕಾದ್ರೆ ಇಲ್ಲೇ ಕಾರ್ಮಿಲಾಳ ಮನೆ ಇದೆ. ಕಾರ್ ಯಾಕೋ ಸ್ಟಾರ್ಟ್ ಆಗ್ಲಿಲ್ಲ ಅಂತ ತಳ್ಕೊಂಡ್ ಬಂದು ನಿಲ್ಲಿಸಿದಾಗ ಮನೆಯಿಂದ ಕಾರ್ಮಿಲಾ ಬರ್ತಾಳೆ. ಕೃಷ್ಣ ತಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂತಿದ್ದಾನೆ. ನಾನು ಕೃಷ್ಣ, ಇವನು ಮೀಕೋ, ಇವನು ಪಂಜಿ ಅಂತ. ಆದ್ರೆ ಕಾರ್ಮಿಲಾ ಅದಕ್ಕೆ ನಾನೇನ್ ಮಾಡ್ಲಿ ಅನ್ನೋ ತರ ಡಿಂಡಾನ ಬಾಯಿಲಿ ಅಂತ ಕರೆದು ತಪ್ಕೊಂಡು ಈ ಕ್ಷಣಕ್ಕೆ ಎಷ್ಟು ವರ್ಷಗಳಿಂದ ಕಾಯ್ತಿದ್ದೆ ಗೊತ್ತಾ ಅಂತ ಹೇಳಿ ಮನೆ ಒಳಗೆ ಕರ್ಕೊಂಡು ಹೋಗ್ತಾಳೆ. ಅಂಬರ್ಗೆ ಅರ್ಜೆಂಟ್ ಆಗ್ತಿದೆ, ಹಾಗಾಗಿ ಜೂಲಿಯಾ ಇವಳನ್ನ ಹೊರಗೆ ಇರೋ ಬಾತ್ರೂಮ್ಗೆ ಕರ್ಕೊಂಡು ಬಂದಿದ್ದಾಗ ಇಲ್ಲೇ ಇರೋ ಬಾವಿಯಲ್ಲಿ ನೀರಿನ ಶಬ್ದ ಆಗ್ತಿದೆ. ಯಾಕಾಗ್ತಿದೆ ಅಂತ ಜೂಲಿಯಾ ಬಂದು ನೋಡಿದ್ರೆ ಒಳಗೆ ಅಜ್ಜಿಯ ರೀತಿ ಇರೋ ಚಿಕ್ಕ ಹುಡುಗಿಯರ ಆತ್ಮ ಮೇಲೆ ಹತ್ಕೊಂಡು ಬರ್ತಾ ಇದ್ದಾರೆ. ಇದೇ ಸಮಯಕ್ಕೆ ಎಡ್ವಿನ್ ಬಂದ ಆ ಹುಡುಗಿಯರು ಮಾಯ ಆಗ್ತಾರೆ. ಇವರಿಬ್ರಲ್ಲೇ ಒಬ್ರು ಅವಾಗ್ಲೇ ಕಾರ್ಗೆ ಅಡ್ಡ ಬಂದಿದ್ದು. ಎಲ್ಲರೂ ಮನೆ ಒಳಗೆ ಬಂದಾಗ ಇಲ್ಲಿ ಕಾರ್ಮಿಲಾಳ ಫೋಟೋ ಇದೆ. ಇದನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಮನೆ ಬೇರೆ ಯಾವುದು ಅಲ್ಲ, ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ವ್ಯಕ್ತಿ ಕುಂತಿಲಾನಕ್ನ ಆಹ್ವಾನಿಸ್ತಾನಲ್ಲ, ಆ ಜಾಗ ಇದೇ ಮನೆಯ ಬೇಸ್ಮೆಂಟ್ ಆಗಿದೆ. ಆ ಬೇಸ್ಮೆಂಟ್ ಅಲ್ಲಿ ಇದ್ದ ಫೋಟೋ ಕೂಡ ಕಾರ್ಮಿಲಾಳದ್ದೇ ಆಗಿತ್ತು. ಎಲ್ಲರಿಗೂ ಈಗ ರೆಸ್ಟ್ ಮಾಡಿ ಹೋಗಿ ಅಂತ ರೂಮ್ಗೆ ಕಳಿಸ್ತಾಳೆ. ಹುಡುಗರಿಗೆ ಒಂದು ರೂಮ್, ಹುಡುಗಿಯರಿಗೆ ಇನ್ನೊಂದು ರೂಮ್. ಹುಡುಗರ ರೂಮ್ ಅಲ್ಲಿ ಎಡ್ವಿನ್ ಮೀಕೋನ ಕೂರಿಸ್ಕೊಂಡು ಯೋಗ ಮಾಡಿಸ್ತಿದ್ದಾನೆ. ಅದೇ ಪಂಜಿ ಮತ್ತೆ ಕೃಷ್ಣ ಮನೆಯನ್ನ ನೋಡ್ಕೊಂಡು ಓಡಾಡ್ತಾ ಒಂದು ರೂಮ್ಗೆ ಬರ್ತಾರೆ. ಇಲ್ಲಿ ವಾಯಾಂಗ್ಗೆ ಸಂಬಂಧಿಸಿದ ವಸ್ತು ಇದೆ. ಅದೇ ವಾಯಾಂಗ್ ಅಂದ್ರೆ ಸ್ನೇಹಿತರೆ ಪಪೆಟ್ ಶೋ. ಇಲ್ಲಿ ಸ್ಕ್ರೀನ್ ಇದೆಯಲ್ಲ, ಅದರ ಹಿಂದೆ ಬೆಳಕನ್ನ ಬಿಟ್ಟು ಅದರ ಮುಂದೆ ಕುತ್ಕೊಂಡು ಗೊಂಬೆಯನ್ನ ಇಟ್ಕೊಂಡು ಆಟ ತೋರಿಸ್ತಾರೆ. ಸ್ಕ್ರೀನ್ ಮೇಲೆ ಅದರ ನೆರಳು ಕಾಣುತ್ತೆ. ಇಲ್ಲಿ ಮಹಾಭಾರತದಲ್ಲಿ ಬರೋ ಪಾಂಡವರ ಗೊಂಬೆಗಳಿದೆ. ಪಂಜಿಗೆ ಇದೆಲ್ಲ ಗೊತ್ತಿಲ್ಲ, ಅದಕ್ಕೆ ಕೃಷ್ಣ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ. ಇವರು ಭೀಮ, ಅರ್ಜುನ, ಯುಧಿಷ್ಠಿರ, ನಕುಲ ಮತ್ತೆ ಸಹದೇವ ಅಂತ ಗೊಂಬೆಗಳನ್ನ ತೋರಿಸಿ ಹೇಳ್ತಾನೆ. ಕೃಷ್ಣ ಪಂಜಿಗೆ ಗೊಂಬೆ ಆಟ ತೋರಿಸ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಕೃಷ್ಣ ಹತ್ರ ಕುಂತಿಲಾನಗ್ ಬಂದು ಇವನ ಮುಖವನ್ನ ಕೈಯಿಂದನೇ ಜಜ್ಜಿ ಕೊಲ್ತಿರೋ ಹಾಗೆ ಕಾಣಿಸಿದ್ರಿಂದ ಪಂಜಿ ಕಿರ್ಚಾಡ್ತಾ ಪರ್ದೆ ಹಿಂದೆ ಬಂದು ನೋಡಿದ್ರೆ ಕೃಷ್ಣಗೆ ಏನೂ ಆಗೇ ಇಲ್ಲ. ಪಂಜಿಗೆ ಆತರ ಕಾಣೋ ಹಾಗೆ ಕುಂತಿಲಾನಕ್ ಮಾಡಿದ್ದು ಅಷ್ಟೇ. ಕುಂತಿಲಾನಕ್ ಈಗ ಇವರನ್ನ ಹೆದರಿಸೋಕೆ ಶುರು ಮಾಡಿದ್ದಾಳೆ. ಆಮೇಲೆ ತನಗೆ ಇಷ್ಟ ಆಗೋ ಮಕ್ಕಳನ್ನ ಅಪಹರಿಸೋ ಕೆಲಸ ಶುರು ಮಾಡ್ತಾಳೆ. ಎಡ್ವಿನ್ ಯೋಗ ಮಾಡ್ಬೇಕಾದ್ರೆ ಯಾರೋ ಗೊರ್ಕೆ ಹೊಡೆಯೋ ಶಬ್ದ ಕೇಳಿ ಮೋಸ್ಟ್ಲಿ ಮೀಕೋ ಇರ್ಬೋದು ಅಂತ, ಯಾಕಪ್ಪ ಗೊರ್ಕೆ ಹೊಡಿತಾ ಇದ್ಯಾ, ಯೋಗ ಮಾಡ್ಬೇಕಾದ್ರೆ ಮಲಗಬಾರ್ದು ಅಂತಾನೆ. ಮೀಕೋ ನಾನಲ್ಲ ಅಂತ ಹೇಳಿ ಆದ್ಮೇಲೂ ಕೂಡ ಗೊರ್ಕೆ ಹೊಡೆಯೋ ಶಬ್ದ ಕೇಳ್ತಿದೆ. ಯಾರದು ಅಂತ ಎಡ್ವಿನ್ ಕಣ್ಬಿಟ್ಟು ನೋಡಿದ್ರೆ ಇಲ್ಲಿ ಆ ಅಜ್ಜಿಯ ರೀತಿ ಕಾಣೋ ಹುಡುಗಿಯ ಆತ್ಮ ಇದೆ. ತಕ್ಷಣ ಈ ಆತ್ಮ ಎಡ್ವಿನ್ ನ ಪೊಸೆಸ್ ಮಾಡ್ಕೊಂಡಾಗ ಇವನ ಬಾಯಲ್ಲಿ ಆ ಹುಡುಗಿಯ ಆತ್ಮ ಹೇಳುತ್ತೆ, ಕುಂತಿಲಾನಕ್ ನಿಮ್ಮನ್ನ ಸುಮ್ನೆ ಬಿಡಲ್ಲ ಅಂತ. ಇದೇ ಸಮಯಕ್ಕೆ ಕಾರ್ಮಿಲಾ ಬಂದು ಮಂತ್ರ ಹೇಳಿ ಇವನು ಪೊಸೆಷನ್ ಇಂದ ಹೊರಗೆ ಬರೋ ಹಾಗೆ ಮಾಡ್ತಾಳೆ. ಅಂದ್ರೆ ಅವಳಿಗೆ ದೆವ್ವ ಬಿಡ್ಸೋಕು ಬರುತ್ತೆ ಅಂತ ಆಯ್ತು. ಅದೇ ಇನ್ನೊಂದ್ ಕಡೆ ಡಾನಾ ಕಾಸಿಬು ಅನಾಥಾಶ್ರಮಕ್ಕೆ ಬಂದಿದ್ದಾರೆ. ಇಲ್ಲೇ ಡಿಂಡಾನ ಕಾರ್ಮಿಲಾ ಬಿಟ್ಟು ಹೋಗಿದ್ದು. ಈ ಆಶ್ರಮ ನಡೆಸ್ತಾ ಇರೋ ಮಹಿಳೆ ಮಗುವಿನ ಫೋಟೋ ಅಂದ್ರೆ ಡಿಂಡಾಳ ಫೋಟೋ ಜೊತೆಗೆ ಕಾರ್ಮಿಲಾ ಬ್ಯಾಸ್ಕೆಟ್ ಅಲ್ಲಿ ಒಂದು ಲೆಟರ್ ಮತ್ತೆ ಹೇರ್ ಪಿನ್ ನ ಕೂಡ ಇಟ್ಟಿದ್ಲು. ಅದನ್ನ ಡಾನಾಗೆ ಕೊಡ್ತಾರೆ. ಡಾನಾ ಲೆಟರ್ ಓದೋಕೆ ಶುರು ಮಾಡಿದಾಗ ಕಾರ್ಮಿಲಾ ಬಗ್ಗೆ ನಮಗೆ ಭಯಾನಕ ಸತ್ಯಗಳು ಗೊತ್ತಾಗುತ್ತೆ. ಏನಂದ್ರೆ ಕಾರ್ಮಿಲಾ ಮತ್ತೆ ಅವಳ ಗಂಡನಿಗೆ ಕಾಡಿನ ನಡುವೆ ಒಂದು ಸಣ್ಣ ಮನೆ ಮಾಡ್ಕೊಂಡು ಅಲ್ಲೇ ವಾಸ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಹಾಗೆ ಒಂದಿನ ಕಾಡಿನಲ್ಲಿ ಮನೆ ಕಟ್ಕೊಂಡು ಖುಷಿಯಾಗಿ ಬದುಕ್ತಾ ಇರ್ತಾರೆ. ಆದ್ರೆ ಹಳ್ಳಿಯವರು ಈ ಜಾಗದಲ್ಲಿ ಕುಂತಿಲಾನಕ್ ವಾಸವಾಗಿದ್ದಾಳೆ, ಮಕ್ಕಳು ಕಾಣೆ ಆಗಿದ್ದಾರೆ ಅಂತೆಲ್ಲ ಎಷ್ಟೇ ಹೇಳಿದ್ರು ತಲೆ ಕೆಡಿಸ್ಕೊಂಡಿರಲ್ಲ. ಕಾರ್ಮಿಲಾಗೆ ಮೊದಲನೇ ಮಗು ಆದಾಗ ಕಣ್ಣಾರೆ ಲೈವ್ ಆಗಿ ತನ್ನ ಮಗುವಿನ ಹತ್ರ ಕುಂತಿಲಾನಕ್ ಇರೋದನ್ನ ಕಾರ್ಮಿಲಾ ನೋಡ್ತಾಳೆ. ಗಂಡ ಹೇಳೋದೇನಂದ್ರೆ ಇದು ನಮ್ಮ ಹಣೆ ಬರಹ, ಮಾಂಕು ಜೀವೋ ಫ್ಯಾಮಿಲಿಗೆ ನಾವು ಸೇರ್ದವ್ರಲ್ವಾ, ನಮ್ಮ ಪೂರ್ವಜರು ಈ ನೆಲದಲ್ಲಿ ಶಾಂತಿ ನೆಮ್ಮದಿಯಿಂದ ಬದುಕೋದಕ್ಕೆ ಕುಂತಿಲಾನಕ್ ಜೊತೆ ಒಪ್ಪಂದ ಮಾಡ್ಕೊಂಡು ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಗೆ ಮೊದಲನೇ ಮಗು ಹುಟ್ಟಿದ್ರು ಅದನ್ನ ಕುಂತಿಲಾನಕ್ಕೆ ಒಪ್ಪಿಸ್ತೀವಿ ಅಂತ ಹೇಳಿದ್ರು. ಅದೇ ಈಗ್ಲೂ ಆಗ್ತಿದೆ. ನಮ್ಮ ಮೊದಲನೇ ಮಗುವನ್ನ ಅವಳು ತಗೊಂಡು ಹೋಗ್ತಾಳೆ ಅಂದಾಗ ಈ ರೀತಿ ಆಗೋದಕ್ಕೆ ಬಿಡ್ಲೇಬಾರದು ಅಂತ ಹೇಳಿ ಕಾರ್ಮಿಲಾ ಮಗುವನ್ನ ಎತ್ಕೊಂಡು ಹೋಗಿ ಕಾಸಿಬು ಅನಾಥಾಶ್ರಮಕ್ಕೆ ಬಿಟ್ಟು ಬರ್ತಾಳೆ. ಆಮೇಲೆ ಗಂಡ ಹೆಂಡತಿ ಇಬ್ರು ಎಲ್ಲಿಗೆ ಹೋದ್ರು ಅನ್ನೋದೇ ಗೊತ್ತಿಲ್ಲ. ಒಟ್ನಲ್ಲಿ ಈ ಕಾಡಿನಲ್ಲಿ ಇರೋ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕಾಸಿಬು ಆಶ್ರಮದ ಓನರ್ಗೆ ಗೊತ್ತಾಗಿದೆ. ಇಷ್ಟು ವಿಷಯ ನಮಗೆ ಮತ್ತೆ ಡಾನ್ ಆಗೆ ಗೊತ್ತಾಯ್ತು. ಈ ಕಡೆ ಕಾರ್ಮಿಲಾಳ ಮನೆಯಲ್ಲಿ ರಾತ್ರಿ ಎಲ್ಲರೂ ಊಟಕ್ಕೆ ಕೂತಿದ್ದಾಗ ಕಾರ್ಮಿಲಾ ಮತ್ತೆ ಡಿಂಡಾ ಸೇರ್ಕೊಂಡು ಮಾಡಿರೋ ಮಣ್ಣಿನ ಮಡಿಕೆಯನ್ನ ಎಲ್ಲರಿಗೂ ಕೊಡ್ತಾರೆ. ಆದ್ರೆ ಇದು ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ
ಕೋಪದಲ್ಲಿ ಮಡಿಕೆಯನ್ನ ಹೊಡೆದಾಕಿ ರೂಮ್ಗೆ ಹೋಗ್ತಾಳೆ ಅಂಬರ್. ಯಾಕಂದ್ರೆ ಡಿಂಡಾ ಇಲ್ಲಿಗೆ ಬಂದಾಗ್ಲಿಂದ ಸ್ವಾರ್ಥಿ ಆಗೋಗಿದ್ದಾಳೆ, ತನ್ನನ್ನ ಮಾತಾಡಿಸ್ತಾನೂ ಇಲ್ಲ, ಕೇವಲ ತನ್ನ ತಾಯಿಯ ಜೊತೆ ಇರ್ತಾಳೆ ಅಂತ ಇವಳಿಗೆ ಬೇಜಾರಾಗಿದೆ. ಜೂಲಿಯಾ ಅಂಬರ್ ಊಟನೂ ಮಾಡ್ಲಿಲ್ವಲ್ಲ ಅಂತ ಸಮಾಧಾನ ಮಾಡೋಕೆ ಅವಳ ರೂಮ್ ಹತ್ರ ಬಂದಾಗ ಇಲ್ಲೇ ಇರೋ ಬೇಸ್ಮೆಂಟ್ ನ ಡೋರ್ ತಂತಾನೆ ಓಪನ್ ಆಗುತ್ತೆ. ಇದನ್ನ ಯಾರಪ್ಪ ಓಪನ್ ಮಾಡಿದ್ದು, ಅಂಬರ್ ಏನಾದ್ರೂ ಒಳಗೆ ಇದ್ದಾಳ ಅಂತ ನೋಡೋಕೆ ಜೂಲಿಯಾ ಬೇಸ್ಮೆಂಟ್ ಗೆ ಬಂದು ಇಲ್ಲಿ ಇಟ್ಟಿರೋ ಕಾರ್ಮಿಲಾ ಮತ್ತೆ ಅವಳ ಗಂಡನ ಫೋಟೋಸ್ ನೋಡ್ತಿದ್ದಾಳೆ. ಆಮೇಲೆ ಇಲ್ಲೇ ಇರೋ ಕುಂತಿಲಾನಕ್ ವಾಸವಾಗಿರೋ ಆ ಸುರಂಗವನ್ನ ಕೂಡ ನೋಡ್ಬೇಕಾದ್ರೆ ಇವಳ ಮೇಲೆ ಕುಂತಿಲಾನಕ್ ನ ಆಹ್ವಾನಿಸಿದ ವ್ಯಕ್ತಿಯ ಡೆಡ್ ಬಾಡಿ ಬಂದು ಬೀಳುತ್ತೆ. ಇದನ್ನ ನೋಡಿನೇ ಜೂಲಿಯಾ ತುಂಬಾನೇ ಹೆದರುಕೊಂಡಿದ್ಲು. ಜೊತೆಗೆ ಆ ಸುರಂಗದ ಒಳಗೆ ಆ ಇಬ್ಬರು ಬಿಳಿ ಮಕ್ಕಳ ಪ್ರೇತಾತ್ಮವನ್ನ ನೋಡಿ ಇಲ್ಲೇ ಪ್ರಜ್ಞೆ ತಪ್ಪುತ್ತಾಳೆ ಜೂಲಿಯಾ. ಅದೇ ಊಟ ಮಾಡ್ತಿರೋರ್ಗೆಲ್ಲ ಯಾಕೋ ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಡಿಂಡಾ ಒಬ್ಳೆ ಅಷ್ಟೇ ನೆಮ್ಮದಿಯಾಗಿ ಊಟ ಮಾಡ್ತಿರೋದು. ಅದಕ್ಕೆ ಗ್ಯಾಪ್ ಅಲ್ಲಿ ಮೀಕೋ ಬಾತ್ರೂಮ್ ಗೆ ಹೋಗೋ ನೆಪದಲ್ಲಿ ಕಾರ್ಮಿಲಾಳ ರೂಮ್ ಗೆ ಬಂದು ಇಲ್ಲೇನಾದ್ರೂ ಸಿಗುತ್ತಾ ಅಂತ ಹುಡುಕ್ಬೇಕಾದ್ರೆ ಒಂದು ಬಾಕ್ಸ್ ಅಲ್ಲಿ ಬರೀ ಹುಳುಗಳೇ ಇದ್ದಾವೆ. ಇದ್ ಬಿಟ್ರೆ ಬೇರೆ ಏನು ಅನುಮಾನ ಪಡೋ ಅಂತದ್ದೇನು ಸಿಗಲ್ಲ. ಇದೇ ಸಮಯಕ್ಕೆ ಕಾರ್ಮಿಲಾ ಊಟ ಮಾಡ್ಕೊಂಡು ತನ್ನ ರೂಮ್ ಕಡೆನೆ ಬರ್ತಿದ್ದಾಳೆ. ಶಬ್ದ ಕೇಳಿಸ್ಕೊಂಡು ಮೀಕೋ ಕಬೋರ್ಡ್ ಒಳಗೆ ಬಚ್ಚಿಡ್ಕೊಂತಾನೆ. ಕಾರ್ಮಿಲಾ ಇಲ್ಲಿಗೆ ಬಂದಾಗ ಮೇಲೆ ಒಂದು ಹಲ್ಲಿ ಜೋರಾಗಿ ಶಬ್ದ ಮಾಡ್ತಿರೋದ್ರಿಂದ ಚೇರ್ ಹಾಕೊಂಡು ಅದನ್ನ ಓಡ್ಸಲ್ಲ. ಗಾಳಿಯಲ್ಲಿ ತೇಲ್ಕೊಂಡು ಮೇಲೆ ಹೋಗಿ ಆ ಹಲ್ಲಿಯನ್ನ ಕೈಯಿಂದನೇ ಸಾಯಿಸ್ಬಿಡ್ತಾಳೆ. ಇದನ್ನ ನೋಡಿ ಶಾಕ್ ಆಗೋಗ್ತಾನೆ ಮೀಕೋ. ಅಂದ್ರೆ ಹಲ್ಲಿಯನ್ನ ಸಾಯಿಸಿದ ಕಲ್ಲ ಗಾಳಿಯಲ್ಲಿ ತೇಲ್ತಿರೋದಕ್ಕೆ ಹಿಂದೆನೆ ಕಾರ್ಮಿಲಾ ಡಿಂಡಾನ ಕರ್ಕೊಂಡ್ ಬರೋಕೆ ಅಂತ ರೂಮ್ ಇಂದ ಹೊರಗೆ ಹೋದಾಗ ಮೀಕೋ ಕಿಟಕಿಯಿಂದ ಎಸ್ಕೇಪ್ ಆಗ್ತಾನೆ. ಆಮೇಲೆ ಕ್ರೆಸ್ನ ಪಂಜಿ ಮತ್ತೆ ಎಡ್ವಿನ್ ಹತ್ರ ಬಂದು ತಾನು ನೋಡಿದ್ದನ್ನೆಲ್ಲ ಹೇಳ್ತಾನೆ. ಪಂಜಿ ಕೂಡ ಈಗ ನಾನು ಕ್ರೆಸ್ನ ಪಪೆಟ್ ಶೋ ತೋರಿಸ್ಬೇಕಾದ್ರೆ ಕುಂತಿಲಾನಕ್ ನ ನೆರಳನ್ನ ನೋಡ್ದೆ ಅಂದಾಗ ಎಡ್ವಿನ್ ಗೆ ತನ್ನನ್ನ ಪೊಸೆಸ್ ಮಾಡ್ಕೊಂಡಿದ್ದು ಒಬ್ಳು ಹುಡುಗಿಯ ಆತ್ಮ ಅಂತ ನೆನ್ಪಾಯ್ತು. ಅಂದ್ರೆ ಇದೆಲ್ಲ ಕುಂತಿಲಾನಕ್ ನ ಕೆಲಸನೇ ಇರ್ಬೇಕು ಅಂತ. ಅಂದ್ರೆ ಇದೆಲ್ಲ ಕುಂತಿಲಾನಕ್ ನ ಕೆಲಸನೇ ಇರ್ಬೋದು. ಕಾರ್ಮಿಲಾನೇ ಏನಾದ್ರೂ ಕುಂತಿಲಾನಕ್ ಆಗಿದ್ದಾಳ ಅಂತ ಡೌಟ್ ಬಂದು ಎಡ್ವಿನ್ ಎಲ್ಲರನ್ನ ಮನೆಯ ಹೊರಗೆ ಕರ್ಕೊಂಡ್ ಬರ್ತಾನೆ. ಮೀಕೋ ತನ್ನ ಜೊತೆ ಕುಂತಿಲಾನಕ್ ನ ಬುಕ್ಕನ್ನ ಎತ್ಕೊಂಡ್ ಬಂದಿದ್ದಾನೆ. ಇದರಲ್ಲಿ ಆ ಇಬ್ಬರು ಮಕ್ಕಳ ಆತ್ಮಗಳು ಯಾರು ಅಂತ ಗೊತ್ತಾಯ್ತು. ಅವರ ಹೆಸರು ಪೋಂತಾ ಪೋಂತಿ ಅಂತ. ಇವರ ಪ್ರೇತಾತ್ಮಗಳು ದುಷ್ಟಶಕ್ತಿಗಳಿಗೆ ಸಹಾಯ ಮಾಡ್ತವೆ, ಆದ್ರೆ ಜಾಸ್ತಿ ಕುಂತಿಲಾನಕ್ ಜೊತೆ ಕಾಣಿಸ್ಕೊಂತವೆ ಅಂತ ಇರೋದು ನೋಡಿ ಎಲ್ಲರೂ ಗಾಬರಿ ಆಗೋಗ್ತಾರೆ. ಅದಕ್ಕೆ ಎಡ್ವಿನ್ ಇವ್ರಿಗೆಲ್ಲ ಇಲ್ಲೇ ಇರೋಕೆ ಹೇಳಿ ಜೂಲಿಯಾ ಮತ್ತೆ ಡಿಂಡಾನ ಕರ್ಕೊಂಡ್ ಬರೋಕೆ ಹೊರಡ್ತಾನೆ. ಇವನು ಎಲ್ಲಾ ರೂಮ್ ನ ಚೆಕ್ ಮಾಡ್ಬೇಕಾದ್ರೆ ಬೇಸ್ಮೆಂಟ್ ನ ಡೋರ್ ಒಳಗಿಂದ ಲಾಕ್ ಆಗಿರೋದು ನೋಡಿ ಇದೇನಪ್ಪ ಬೇಸ್ಮೆಂಟ್ ಅಲ್ಲಿ ಯಾರಿರ್ತಾರೆ ಅಂತ ಡೋರ್ ನ ಹೊಡೆದಾಕಿ ಒಳಗೆ ಬಂದ್ರೆ ಜೂಲಿಯಾ ಆ ವ್ಯಕ್ತಿಯ ಡೆಡ್ ಬಾಡಿ ಹತ್ರ ಪ್ರಜ್ಞೆ ತಪ್ಪಿರೋದು ನೋಡಿ ಇವಳನ್ನ ಕಾಪಾಡೋಕೆ ನೋಡ್ತಿದ್ದಾನೆ. ಅದೇ ಮನೆಯ ಹೊರಗೆ ಇರೋ ಮೀಕಾ, ಪಂಜಿ, ಕ್ರೆಸ್ನಾ ಮತ್ತೆ ಅಂಬರ್ ಇದೇನ್ ಎಡ್ವಿನ್ ಇಷ್ಟೊತ್ತಾದ್ರೂ ವಾಪಸ್ ಬರ್ಲಿಲ್ವಲ್ಲ ಅಂತ ಮನೆಯ ಒಳಗೆ ಬರ್ತಿದ್ದಂಗೆ ಡಿಂಡಾಳನ್ನ ಮಲಗಿಸಿ ಕೋಪದಲ್ಲಿ ಕಾರ್ಮಿಲಾ ಇವರ ಹತ್ರ ಬಂದಾಗ ಡೋರ್ ತಂತಾನೆ ಕ್ಲೋಸ್ ಆಯ್ತು. ಕಾರ್ಮಿಲಾ ಹೇಳ್ತಾಳೆ, ಈ ಮನೆಗೆ ಒಂದ್ಸಲ ಬಂದ್ರೆ ಮುಗೀತು, ವಾಪಸ್ ಹೋಗೋ ಮಾತೇ ಇಲ್ಲ. ನಾನು ನಿಮಗೆ ಏನೋ ತೋರಿಸ್ಬೇಕು ಅಂತ ಹೇಳಿ ತನ್ನ ನಿಜವಾದ ರೂಪವನ್ನ ತೋರಿಸ್ತಾಳೆ. ಅದೇ ಕುಂತಿಲಾನಕ್. ಇವಳು ಸ್ಲೋ ಆಗಿ ಕುಂತಿಲಾನಕ್ ಆಗಿ ಬದಲಾಗ್ತಿದ್ದಾಳೆ ಮತ್ತೆ ಮನೆಯಲ್ಲಿ ಇರೋ ವಸ್ತುಗಳಿಂದ ಮಕ್ಕಳ ಮೇಲೆ ದಾಳಿ ಮಾಡ್ತಿದ್ದಾಳೆ. ಹೇಗೋ ಕಾರ್ಮಿಲಾ ಬರ್ದಿದ್ದ ಲೆಟರ್ ಓದಿ ಈ ಮನೆ ಕುಂತಿಲಾನಕ್ ನ ಜಾಗ ಅಂತ ಗೊತ್ತಾಗಿರೋ ಡಾನಾ ಆಗ್ಲೇ ಕಾಡಿನ ಮಧ್ಯ ಇರೋ ದಾರಿಯಲ್ಲಿ ಬರ್ತಿದ್ದಾರೆ. ಬರೋ ಅಷ್ಟೊತ್ತಿಗೆ ಏನೇನಾಗುತ್ತೋ ನೋಡ್ಬೇಕು. ಕುಂತಿಲಾನಕ್ ಇಂದ ಹೆದರ್ಕೊಂಡು ಎಲ್ಲಾ ಮಕ್ಕಳು ಬಚ್ಚಿಡ್ಕೊಂಡಿದ್ರು. ಆದ್ರೆ ಇವಳಿಂದ ಬಚ್ಚಿಡ್ಕೊಳಕ್ ಆಗುತ್ತಾ? ಕ್ರೆಸ್ನಾಗೆ ತನ್ನ ಭಯಾನಕವಾದ ಮುಖವನ್ನ ತೋರಿಸಿ ಹೆದರಿಸ್ತಾಳೆ. ಮೀಕೋನ ಕಾಲನ್ನ ಪರಚ್ತಾಳೆ. ಆಮೇಲೆ ಇಲ್ಲಿಂದ ಹೋಗ್ತಾಳೆ. ಎಲ್ಲೋ ಹೋದ್ಲಲ್ಲ ಅಂತ ಬಚ್ಚಿಡ್ಕೊಂಡಿದ್ದ ಮಕ್ಕಳೆಲ್ಲ ಹೊರಗೆ ಬಂದ್ರೆ ಸಡನ್ ಆಗಿ ಮೇಲಿಂದ ಇವರ ಮುಂದೆನೆ ಹಾರ್ತಾಳೆ. ಇದರಿಂದ ಹೆದರ್ಕೊಂಡು ಓಡೋಕೆ ಶುರು ಮಾಡಿದಾಗ ಮನೆಯ ಡೋರ್ ಕೂಡ ಓಪನ್ ಆಯ್ತು. ಅಂಬರ್ ಕಾರ್ ಒಳಗೆ ಹೋದ್ರೆ ಮೀಕೋ ಕಾಡಿನಲ್ಲಿ ಒಂದು ದಿಕ್ಕಿಗೆ, ಪಂಜಿ ಮತ್ತೆ ಕ್ರೆಸ್ನ ಇನ್ನೊಂದು ದಿಕ್ಕಿಗೆ ಓಡ್ ಹೋಗ್ತಾರೆ. ಕುಂತಿಲಾನಕ್ ಬೇಕು ಅಂತಾನೆ ಇವರ ಜೊತೆ ಆಟ ಆಡ್ತಿರೋ ಹಾಗಿದೆ. ಮೊದ್ಲು ಕಾರಲ್ಲೇ ಇರೋ ಅಂಬರ್ನ ಕಿಡ್ನಾಪ್ ಮಾಡ್ಕೊಂಡು ತನ್ನ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಮೀಕೋ ಹಿಂದೆ ಬಂದಾಗ ಮೀಕೋ ನೀರಲ್ಲಿ ಬಚ್ಚಿಡ್ಕೊಂಡು ಮೊದ್ಲು ಏನೋ ತಪ್ಪಿಸ್ಕೊಂಡ. ಆಮೇಲೆ ಇವನ ಹಿಂದೆಂದನೆ ಬಂದು ಇವನನ್ನ ಕೂಡ ಅಪಹರಿಸಿಕೊಂಡು ಹೋಗ್ತಾಳೆ. ಪಂಜಿ ಮತ್ತೆ ಕ್ರೆಸ್ನ ಕಾಡಲ್ಲಿ ಹಾಗೆ ಮುಂದೆ ಹೋಗ್ತಾ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಂದು ಜಾತ್ರೆಗೆ ಬಂದಿದ್ರಲ್ಲ ಅದೇ ಜಾಗಕ್ಕೆ ಬರ್ತಾರೆ. ಇಲ್ಲಿ ಕೇವಲ ಮಕ್ಕಳಿದ್ದಾರೆ ಅಷ್ಟೇ. ಅಂದ್ರೆ ಕುಂತಿಲನ್ನ ಕಿಡ್ನಾಪ್ ಮಾಡಿರೋ ಮಕ್ಕಳ ಆತ್ಮಗಳು. ಇವರಲ್ಲಿ ಒಬ್ಳು ಹುಡುಗಿ ನಮ್ ಜೊತೆ ನರಕಕ್ಕೆ ಬನ್ನಿ ಅಂತ ಇವ್ರಿಗೆ ಹೇಳಿದಾಗ ಭಯದಲ್ಲಿ ಇಲ್ಲಿಂದನೂ ಓಡೋಕೆ ನೋಡ್ತಾರೆ. ಆದ್ರೆ ಎಲ್ಲಾ ಮಕ್ಕಳು ಒಟ್ಟಿಗೆ ಸೇರಿ ಇವರ ಮೇಲೆ ದಾಳಿ ಮಾಡೋಕೆ ಬಂದಾಗ ಸಡನ್ ಆಗಿ ಎಲ್ಲ ಮಾಯ ಆಗೋಗುತ್ತೆ. ಕಾಡಿನಲ್ಲೇ ಇವರಿಬ್ರು ಇದ್ದಾರೆ. ಯಾವ ಜಾತ್ರೆಗೂ ಹೋಗೇ ಇಲ್ಲ. ಕುಂತಿಲನಕ್ ಅದೆಲ್ಲ ಕಾಣೋ ಹಾಗೆ ಮಾಡಿದ್ದು ಈಗ ಮರದ ಬೇರುಗಳು ಇವರಿಬ್ಬರನ್ನ ಹಿಡ್ಕೊಂತವೆ. ಹಿಂದೆ ಕುಂತಿಲಾನಕ್ ಇವರನ್ನ ಕೂಡ ಕರ್ಕೊಂಡು ಹೋಗ್ತಾಳೆ. ಅದೇ ಮನೆಯ ಬೇಸ್ಮೆಂಟ್ ಅಲ್ಲಿ ಪ್ರಜ್ಞೆ ತಪ್ಪಿದ್ದ ಜೂಲಿಯಾಳನ್ನ ಎಡ್ವಿನ್ ಎಚ್ಚರಗೊಳಿಸಿ ಕಾರ್ಮಿಲಾ ಬಗ್ಗೆ ಎಲ್ಲಾ ವಿಷಯ ಹೇಳಿದಾಗ ಮೊದಲು ಡಿಂಡಾನ ಕಾಪಾಡೋಕೆ ಬರ್ತಾರೆ. ಮನೆಯಲ್ಲಿ ಇಷ್ಟೆಲ್ಲ ಆಗೋಗ್ತಿದ್ರು ಇವಳು ನೆಮ್ಮದಿಯಾಗಿ ಮಲಗಿದ್ದಾಳೆ. ಡಿಂಡಾಗೆ ಕಾರ್ಮಿಲಾನೆ ಕುಂತಿಲಾನಕ್ ಆಗಿದ್ದಾಳೆ ಅಂದ್ರೂ ನಂಬ್ತಿಲ್ಲ. ಈಗ ಕಾರ್ಮಿಲಾನೆ ಬರ್ತಾಳೆ. ಬಾ ಮಗಳೇ, ನಿನಗೋಸ್ಕರ ಇಷ್ಟು ವರ್ಷದಿಂದ ಕಾಯ್ತಿದ್ದೆ, ನನ್ನ ಹತ್ರ ಬಾ, ಇವರ ಮಾತನ್ನ ಕೇಳ್ಬೇಡ ಅಂತ ಇದ್ದಾಳೆ. ಯಾಕಂದ್ರೆ ಇವಳಿಗೆ ಬೇಕಾಗಿರೋದೇ ಡಿಂಡಾ ಮುಖ್ಯವಾಗಿ. ಇವಳೆ ಮಾಂಕುಜಿವೋ ಫ್ಯಾಮಿಲಿಗೆ ಸೇರಿದ ಕಾರ್ಮಿಲಾ ಮತ್ತೆ ಅವಳ ಗಂಡನ
ಮೊದಲನೇ ಮಗಳು. ಇವಳನ್ನ ಕುಂತಿಲಾನ ಕರ್ಕೊಂಡು ಹೋಗ್ಲೇಬೇಕು. ಅದು ಶಾಪ ಮತ್ತೆ ಮಾಂಕುಜಿವೋ ಫ್ಯಾಮಿಲಿ ಅವರ ಜೊತೆ ನೂರಾರು ವರ್ಷಗಳ ಹಿಂದೆ ಮಾಡ್ಕೊಂಡಿದ್ದ ಒಪ್ಪಂದ ಆಗಿದೆ. ಹಾಗಾಗಿ ಡಿಂಡಾನ ಕರ್ಕೊಂಡು ಹೋಗೋಕೆ ನೋಡಿದಾಗ ಎಡ್ವಿನ್ ಇವಳನ್ನ ತಡೆಯೋಕೆ ನೋಡ್ತಾನೆ. ಇವಳ ಮುಖಕ್ಕೆ ಒಂದು ಬಾಕ್ಸ್ ಇಂದ ಹೊಡೆದಾಗ ಇವಳ ನಿಜವಾದ ಮುಖ ಡಿಂಡಾಗೆ ಕಾಣಿಸುತ್ತೆ. ಈಗ ಡಿಂಡಾಗೆ ನಂಬಿಕೆ ಬಂತು, ಇದೇನ್ ಇಲ್ಲಿವರೆಗೂ ದಡ್ಡಿ ತರ ಕುಂತಿಲಾನಕ್ ಜೊತೆ ಇದ್ನಲ್ಲ ಅಂತ ಜೂಲಿಯಾ ಜೊತೆ ಓಡೋಕೆ ಶುರು ಮಾಡ್ತಾಳೆ. ಕುಂತಿಲಾನಕ್ನ ಹಿಡ್ಕೊಳ್ಳೋಕೆ ಹೋಗಿ ಎಡ್ವಿನ್ ಇವಳ ಕೈಯಲ್ಲಿ ಚೆನ್ನಾಗಿ ಓಡಿಸ್ಕೊಂತಾ ಇದ್ದಾನೆ. ಇದೇ ಸಮಯಕ್ಕೆ ಕೊನೆಗೂ ಡಾನಾ ಇಲ್ಲಿಗೆ ಬಂದ್ರು. ಡಾನಾ ಜೂಲಿಯಾ ಮತ್ತೆ ಡಿಂಡಾಗೆ ತಾವು ಲೆಟರ್ ಅನ್ನ ಓದಿ ಏನೆಲ್ಲ ತಿಳ್ಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಏನಾಗಿರುತ್ತೆ ಅಂದ್ರೆ ಕಾರ್ಮಿಲಾ ಮತ್ತೆ ಅವಳ ಗಂಡ ಮಗುವನ್ನ ಉಳಿಸೋಕೆ ಮೊದಲು ಡಿಂಡಾನ ಅನಾಥಾಶ್ರಮದ ಹೊರಗೆ ಬಿಟ್ಟು ವಾಪಸ್ ಬಂದು ಮನೆಯ ಬೇಸ್ಮೆಂಟ್ ಅಲ್ಲಿ ಒಂದು ಆಚರಣೆಯನ್ನ ಮಾಡಿ ಕುಂತಿಲಾನಕ್ನ ಅವಳು ವಾಸವಾಗಿರೋ ಸುರಂಗದ ಒಳಗೆ ಬಂಧಿಸಿ ಇಡ್ತಾರೆ. ಈ ಕೆಲಸಕ್ಕೆ ಯಾರ್ದಾದ್ರೂ ಬಲಿ ಕೊಡ್ಬೇಕು. ಹಾಗಾಗಿ ಗಂಡ ಹೆಂಡತಿ ಇಬ್ಬರು ತಮ್ಮ ಪ್ರಾಣ ಕೊಟ್ಟು ಡಿಂಡಾನ ಕಾಪಾಡ್ತಾರೆ. ಈ ವಿಷಯ ಮಾಂಕುಜಿವೋ ಫ್ಯಾಮಿಲಿಯ ಬೇರೆ ಮೆಂಬರ್ಸ್ ಗೆ ಗೊತ್ತಾದಾಗ ತನ್ನ ಫ್ಯಾಮಿಲಿಯ ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾರೆ ಕುಂತಿಲಾನಕ್ನ ಬಿಡುಗಡೆ ಮಾಡೋಕೆ. ಅದೇ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ನಲ್ಲ ಅದೇ ವ್ಯಕ್ತಿ. ಈಗ ಡಿಂಡಾನ ಕುಂತಿಲಾನಕ್ ತನ್ನ ಮಗಳ ರೀತಿನೇ ನೋಡ್ತಾಳೆ. ಹಾಗಾಗಿ ಡಿಂಡಾನ ತನ್ನ ಜೊತೆ ತನ್ನ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋಕೆ ಬಂದಿದ್ದಾಳೆ. ಡಾನಾ ಡಿಂಡಾಗೆ ಕಾರ್ಮಿಲಾಳ ಹೇರ್ ಪಿನ್ ಕೊಡ್ತಾಳೆ. ಈಗ ಡಿಂಡಾ ಹೇಳ್ತಾಳೆ, ಕಾಡಿನಲ್ಲಿ ಒಂದು ಮರ ಇದೆ, ಅಲ್ಲಿಗೆ ನನ್ನನ್ನ ಕರ್ಕೊಂಡು ಹೋಗೋಕೆ ಕುಂತಿಲಾನಕ್ ಪ್ಲಾನ್ ಮಾಡಿದ್ಲು. ಆದ್ರೆ ಈಗ ಗೊತ್ತಾಗ್ತಿದೆ ಆ ಮರನೇ ಅವಳಿರೋ ಜಾಗ. ಸುರಂಗದ ಒಳಗಿಂದ ಹೋದ್ರೆ ಆ ಮರದ ಹತ್ರ ಹೋಗ್ಬೋದು. ಅಲ್ಲೇ ಕೃಷ್ಣ, ಪಂಜಿ, ಅಂಬರ್ ಮತ್ತೆ ಮೀಕೋ ಇರ್ಬೋದು ಅಂತಿದ್ದಾಳೆ. ಆದ್ರೆ ಮೊದ್ಲು ನೀನು ಹೋಗಿ ಬಚ್ಚಿಡ್ಕೊ ಅಂತ ಕಳಿಸಿ ಡಾನಾ ಕಾರಿಂದ ಪೆಟ್ರೋಲ್ ತರ್ತಾರೆ ಕುಂತಿಲಾನಕ್ನ ಸುಟ್ ಹಾಕೋಕೆ. ಕುಂತಿಲಾನಕ್ ಆಗ್ಲೇ ಎಡ್ವಿನ್ ನ ಕೂಡ ಪೊಸೆಸ್ ಮಾಡ್ಕೊಂಡಿದ್ದಾಳೆ. ಡಾನಾ ಮತ್ತೆ ಜೂಲಿಯಾ ಹತ್ರ ಕುಂತಿಲಾನಕ್ ಬಂದಾಗ ಪೆಟ್ರೋಲ್ ನು ಸರಿಯಾಗಿ ಎರ್ಚಲ್ಲ. ಇವಳ ಪಕ್ಕಕ್ಕೆ ಹಾಕಿ ಬೆಂಕಿ ಇಡ್ತಾರೆ. ಕರೆಕ್ಟ್ ಆಗಿ ಪೆಟ್ರೋಲ್ ಹಾಕಿದ್ರು ಪ್ರಯೋಜನ ಇರ್ಲಿಲ್ಲ ಬಿಡಿ, ಯಾಕಂದ್ರೆ ಕುಂತಿಲಾನಕ್ನ ದೇಹಕ್ಕೆ ಬೆಂಕಿನೇ ಹತ್ಕೊಂತಿಲ್ಲ. ಇವಳು ಪ್ರೇತಾತ್ಮ ಆಗಿರೋದ್ರಿಂದ ಡಾನಾಗೆ ಬೆಂಕಿ ಹಚ್ಚೋ ಐಡಿಯಾ ಯಾರು ಕೊಟ್ರೋ ಗೊತ್ತಾಗ್ತಿಲ್ಲ. ಜೂಲಿಯಾ ಇನ್ನೊಂದು ಐಡಿಯಾ ಮಾಡಿ ಕೊಡಲಿಯಿಂದ ಕುಂತಿಲಾನಕ್ನ ತಲೆನೇ ಕಟ್ ಮಾಡ್ಬಿಡ್ತಾಳೆ. ಇದು ಕೂಡ ವರ್ಕ್ ಆಗಲ್ಲ. ಕಟ್ ಆಗಿರೋ ತಲೆನೇ ನಗಾಡ್ತಾ ಇದೆ. ಇದೇ ಗ್ಯಾಪ್ ಅಲ್ಲಿ ಡಿಂಡಾ ಬೇಸ್ಮೆಂಟ್ ಅಲ್ಲಿ ಇರೋ ಸುರಂಗದಿಂದ ಮುಂದೆ ನಡ್ಕೊಂಡು ಹೋದಾಗ ಕುಂತಿಲಾನಕ್ನ ಪ್ರಪಂಚಕ್ಕೆ ಬರ್ತಾಳೆ. ಇಲ್ಲೇ ದೊಡ್ಡ ಮರದ ಹತ್ರ ಎಲ್ಲಾ ಮಕ್ಕಳು ಇರೋದು. ಇವಳು ಇಲ್ಲಿಗೆ ಬಂದಿರೋ ವಿಷಯ ಗೊತ್ತಾಗಿ ಕುಂತಿಲಾನ ಕಟ್ಟಾಗಿರೋ ತನ್ನ ತಲೆಯನ್ನ ವಾಪಸ್ ಫಿಕ್ಸ್ ಮಾಡ್ಕೊಂಡು ಎಡ್ವಿನ್ಗೆ ಜೂಲಿಯಾ ಮತ್ತೆ ಡಾನಾನ ಕೊಲ್ಲೋಕೆ ಹೇಳಿ ಡಿಂಡಾ ಹತ್ರ ಬರ್ತಾಳೆ. ಡಿಂಡಾಳ ಕೈಯಲ್ಲಿ ಇರೋ ಇವಳ ತಾಯಿಯ ಹೇರ್ ಪಿನ್ ನೋಡಿ ಕುಂತಿಲಾನಕ್ ಹೆದರ್ಕೊಂತಾ ಇದ್ದಾಳೆ. ಇದರಲ್ಲಿ ಯಾವ್ದೋ ಶಕ್ತಿ ಇದೆ. ಅದಕ್ಕೆ ಡಿಂಡಾನ ಅನಾಥಾಶ್ರಮದ ಹತ್ರ ಬಿಟ್ಟು ಹೋಗ್ಬೇಕಾದ್ರೆ ಬ್ಯಾಸ್ಕೆಟ್ ಅಲ್ಲಿ ಈ ಹೇರ್ ಪಿನ್ ನ ಇಡೋದು. ಕುಂತಿಲಾನಕ್ ಡಿಂಡಾ ಮೇಲೆ ದಾಳಿ ಮಾಡಿ ಇಲ್ಲೇ ಇರೋ ನೀರಿನ ಒಳಗೆ ಇವಳನ್ನ ಮುಳುಗಿಸಿ ಸಾಯಿಸೋಕೆ ನೋಡ್ತಾಳೆ, ಇವಳ ಆತ್ಮವನ್ನ ತನ್ನ ಜೊತೆ ಇಟ್ಕೊಳ್ಳೋಕೆ. ಆದ್ರೆ ಡಿಂಡಾ ಈ ಹೇರ್ ಪಿನ್ ಇಂದಾನೆ ಇವಳಿಗೆ ಚುಚ್ಚಿ ನೀರಿನಿಂದ ಹೊರಗೆ ಬಂದಾಗ ನೋಡ್ತಾಳೆ ಮರದಲ್ಲಿ ಕುಂತಿಲಾನಕ್ನ ಹಾರ್ಟ್ ಇದೆ. ಇದೇ ಹಾರ್ಟ್ ಇವಳಿಗೆ ಕನ್ಸಲ್ಲಿ ಕಾಣಿಸ್ತಾ ಇದ್ದಿದ್ದು. ಒಂದು ಮರ ಮತ್ತೆ ಹಾರ್ಟ್ ಕಾಣಿಸ್ತಿತ್ತಲ್ಲ, ಇದರ ಅರ್ಥ ಹಾರ್ಟ್ ನ ನಾಶ ಮಾಡಿದ್ರೇನೆ ಕುಂತಿಲಾನಕ್ ಕೂಡ ನಾಶ ಆಗೋದು. ಡಿಂಡಾಗೇನೆ ಯಾಕಿದೆಲ್ಲ ಕಾಣಿಸ್ತು ಅಂದ್ರೆ ಹಿಂದಿನ ಪಾಠಲ್ಲೇ ನಾವು ನೋಡಿದ್ದೀವಿ ಇವಳಿಗೆ ವಾಂಗ್ಸಿಟ್ ಶಕ್ತಿ ಇದೆ. ಯಾರಿಗ್ ಕಾಣ್ಲಿಲ್ಲ ಅಂದ್ರೂ ಇವಳಿಗೆ ಆತ್ಮಗಳು ಕಾಣಿಸುತ್ತೆ. ಭವಿಷ್ಯದ ಬಗ್ಗೆ ಮತ್ತೆ ಹಿಂದೆ ನಡೆದಿರೋ ಘಟನೆಗಳ ಬಗ್ಗೆ ಎಲ್ಲ ವಿಷನ್ ಕಾಣಿಸುತ್ತೆ. ಅದನ್ನ ಹೇಗ್ ಬಳಸೋದು ಅಂತ ಇವಳಿಗೆ ಗೊತ್ತಾಗ್ತಿಲ್ಲ. ಕುಂತಿಲಾನಕ್ ಪಾರ್ಟ್ 3 ಅಲ್ಲಿ ತನ್ನ ಶಕ್ತಿಯನ್ನ ಕಂಟ್ರೋಲ್ ಮಾಡೋದು ಕಲ್ತ್ಕೊಂತಾಳೆ. ಸದ್ಯಕ್ಕೆ ಈಗ ಹಾರ್ಟ್ ಇರೋ ವಿಷಯ ಗೊತ್ತಾಗಿ ಹಾರ್ಟ್ ಗೆನೆ ಹೇರ್ ಪಿನ್ ಇಂದ ಚುಚ್ತಿದಂಗೆ ಕುಂತಿಲಾನಕ್ ತನ್ನ ನಿಜವಾದ ರೂಪಕ್ಕೆ ಬಂದು ಭೂಮಿ ಒಳಗೆ ಹೋಗ್ಬಿಡ್ತಾಳೆ. ಡಿಂಡಾ ಬೇರೆ ಮಕ್ಕಳನ್ನ ಕಾಪಾಡಿ ವಾಪಸ್ ಕರ್ಕೊಂಡ್ ಬರ್ತಾಳೆ. ಎಡ್ವಿನ್ ಕೂಡ ಜೂಲಿಯಾ ಮತ್ತೆ ಡಾನಾನ ಕೊಲ್ಲೋ ಅಷ್ಟ್ರಲ್ಲೇ ಪೊಸೆಷನ್ ಇಂದ ಹೊರಗೆ ಬರ್ತಾನೆ. ಎಲ್ಲ ಸರಿ ಹೋಯ್ತು. ಬೆಳಗ್ಗೆನೆ ಈ ಜಾಗದಿಂದ ವಾಪಸ್ ಹೊರಡ್ತಾರೆ. ಡಿಂಡಾಗೆ ಅರಿವಾಗಿದ್ದೆ ತನ್ನ ಸ್ವಂತ ತಾಯಿಗಿಂತ ಜಾಸ್ತಿ ಇವಳನ್ನ ಪ್ರೀತಿಯಿಂದ ನೋಡ್ಕೊಂತಿರೋದು ಡಾನಾ. ತನ್ನ ಸ್ವಂತ ಅಣ್ಣ ತಮ್ಮಂದಿರ ತರ ಕೃಷ್ಣ, ಪಂಜಿ, ಮೀಕೋ ಇದ್ದರೆ, ತಂಗಿಯ ರೀತಿ ಅಂಬರ್ ಇದ್ದಾಳೆ. ಇದೇ ಒಂದು ಫ್ಯಾಮಿಲಿ. ಇವರ ಜೊತೆನೆ ಖುಷಿಯಾಗಿ ಇರೋಕೆ ನಿರ್ಧಾರ ಮಾಡ್ತಾಳೆ ಡಿಂಡಾ. ಸೊ ಪಾರ್ಟ್ 2 ಇಲ್ಲಿಗೆ ಮುಗಿಯುತ್ತೆ ಸ್ನೇಹಿತರೆ. ಪಾರ್ಟ್ 3 ಕೂಡ ಅಪ್ಲೋಡ್ ಮಾಡ್ಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.